ಸೋಮು ಒಬ್ಬ ಸುಂದರವಾದ ಹುಡುಗ. ಸೋಮುವಿನ ಕುಟುಂಬದಲ್ಲಿ ತಂದೆ ತಾಯಿ ಹಾಗೂ ಸೋಮ ಮಾತ್ರ ಇದ್ದರು. ಇವನು ಚೆನ್ನಾಗಿ ಓದಿ ಡಿಗ್ರಿ ಪಡೆದುಕೊಂಡಿದ್ದನು. ಕಷ್ಟಪಟ್ಟು ದುಡಿದು ಹೇಗಾದರೂ ತನ್ನ ತಂದೆ ತಾಯಿಯನ್ನು ಚೆನ್ನಾಗಿ ನೋಡಿಕೊಳ್ಳಬೇಕೆಂಬ ಆಸೆಯಿಂದ ಒಂದು ಕಂಪನಿಗೆ ಕೆಲಸಕ್ಕೆ ಎಂದು ಸೇರಿಕೊಳ್ಳುತ್ತಾನೆ. ಕೆಲಸದಲ್ಲಿ ಏನೇ ತೊಂದರೆ ಇದ್ದರೂ ಅವನು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತಿರುತ್ತಾನೆ. ಆದರೆ ಎಷ್ಟೇ ಪ್ರಯತ್ನಪಟ್ಟರೂ ಆ ಕೆಲಸದಲ್ಲಿ ಮೇಲೆ ಬರಲು ಅವನಿಗೆ ಆಗುತ್ತಿರಲಿಲ್ಲ. ಏಕೆಂದರೆ ಅಲ್ಲಿನ ಜನ ಅವನನ್ನು ತುಂಬಾ ಚೀಪಾಗಿ ಕಾಣುತ್ತಿದ್ದರು. ಅವನನ್ನು ತುಂಬಾ ಅವಮಾನಗೊಳಿಸುತ್ತಿದ್ದರು. ಆದರೂ ಸೋಮು ಅಲ್ಲಿ ನಿಯತ್ತಿನಿಂದ ದುಡಿಯುತ್ತಿದ್ದದ್ದ. ಏನೇ ಕೆಲಸ ಕೊಟ್ಟರೂ ಎಲ್ಲಾ ಕೆಲಸವನ್ನು ತುಂಬಾ ಶ್ರದ್ಧೆಯಿಂದ ಮಾಡಿ ಮುಗಿಸುತ್ತಿದ್ದ. ಆದರೆ ಮೇಲಧಿಕಾರಿಗಳ ಕಿರುಕುಳ ಅವನಿಗೆ ತಪ್ಪಲಿಲ್ಲ. ಸ್ವಲ್ಪ ದಿನ ಹೀಗೆ ಕಳೆಯಿತು. ಯಾಕೆ ಇವರು ಈ ರೀತಿ ನನಗೆ ತುಂಬಾ ಅವಮಾನ ಮಾಡ್ತಾ ಇದ್ದಾರೆ ಅಂತ? ತಪ್ಪು ನಾನೇನ್ ಮಾಡಿದೆ? ನಾನು ತುಂಬಾ ನಿಯತ್ತಾಗಿದ್ದಾನೆ, ಕೆಲಸ ಮಾಡ್ತಾ ಇದ್ದೀನಿ, ಆದ್ರೂ ನನಗೆ ಯಾವಾಗ್ಲೂ ಬೈತಾನೆ ಇರ್ತಾರೆ. ನಾನು ಎಷ್ಟು ಒಳ್ಳೆ ಕೆಲಸ ಮಾಡಿದ್ರೂ ನನ್ನನ್ನು ಯಾರು ಒಪ್ಕೊಳ್ತಿಲ್ಲ. ಇಲ್ಲ, ಇನ್ನು ಮುಂದೆ ಈ ರೀತಿ ಇದ್ರೆ ನಾನು ಸರಿ ಹೋಗಲ್ಲ. ಇವರಿಗೆಲ್ಲ ಇವತ್ತೇ ಬುದ್ಧಿ ಕಲಿಸ್ತೀನಿ. ಎಲ್ರೂ ಇಲ್ಲಿ ಕೇಳಿ, ಯಾಕೆ ನೀವು ನನ್ಗೆ ಯಾವಾಗ್ಲೂ ಅವಮಾನ ಮಾಡ್ತಿರ್ತೀರಾ ಅಂತ? ತಪ್ಪು ನಾನೇನ್ ಮಾಡ್ದೆ? ನನಗೆ ಶಹಬಾಷ್ ಪಟ್ಟ ಕಟ್ಟೋದ್ ಬೇಡ, ಆದ್ರೆ ಒಂದು ಮನುಷ್ಯ ಅಂತಾದ್ರೂ ನೋಡ್ಬೋದಲ್ಲ. ನೀವೆಲ್ಲ ಇಷ್ಟು ಕ್ರೂರಿಗಳಿಗೆ, ನಿಮ್ಮಂತಹ ನಿಯತ್ತಿಲ್ಲದ ಜನರ ಮಧ್ಯೆ ನಾನ್ ಕೆಲಸ ಮಾಡೋದಿಲ್ಲ. ನೋಡ್ತೀರಿ, ನಿಮಗಿಂತ ಮುಂದೆ ಬಂದು ಇದೇ ರೀತಿ ಒಂದು ದೊಡ್ಡ ಆಫೀಸ್ ಕಟ್ಟಿ ಆ ಕಂಪನಿಗೆ ನಾನು ಸಿಇಒ ಅನ್ಸ್ಕೊಳ್ತೀನಿ. ನೋಡ್ತೀರಿ ನಾನು ಯಾವ ಮಟ್ಟಕ್ಕೆ ಬೆಳೀತೇನೆ. ಛೀ, ನಿಮ್ಮಂಥವ್ರ ನಡುವೆ ನಿಲ್ಲೋದು ಕೂಡ ನನಗೆ ಅವಮಾನವೆನಿಸ್ತಿದೆ ಎಂದು ಅವರಿಗೆ ಸವಾಲಿಸದು ಅಲ್ಲಿಂದ ಹೊರಟು ಹೋಗುತ್ತಾನೆ. ದಾರಿಯಲ್ಲಿ ಹೋಗುತ್ತಿರಬೇಕಾದ್ರೆ ಅವನ ಸ್ನೇಹಿತ ರವಿ ಸೋಮುವಿಗೆ ಮಾತನಾಡಿಸುತ್ತಾನೆ. ಸೋಮು, ನಿಲ್ಲು, ಏತಕ್ಕೆ ತುಂಬಾ ಬೇಜಾರಲ್ಲಿರುವೆ? ಏನಾಯ್ತು ಸೋಮು? ಬಾ ನೀನ್ ನನ್ ಜೊತೆ. ಹೀಗೆ ಅವನು ತನ್ನ ಮನೆಗೆ ಕರೆದುಕೊಂಡು ಹೋಗುತ್ತಾನೆ. ಸೋಮು ಬೇಜಾರಿನಿಂದ ಅವನ ಜೊತೆ ಅವನ ಮನೆಗೆ ಹೋಗುತ್ತಾನೆ. ಸೋಮು ಮತ್ತು ರವಿ ಇಬ್ಬರೂ ಚಿಕ್ಕ ವಯಸ್ಸಿನಿಂದಲೂ ಪ್ರಾಣ ಸ್ನೇಹಿತರಾಗಿರ್ತಾರೆ. ಸೋಮುವಿಗೆ ಏನೇ ತೊಂದರೆ ಆದರೂ ರವಿ ಯಾವಾಗಲೂ ಸಹಾಯಕ್ಕೆ ನಿಂತಿರ್ತಾನೆ. ಹಾಗಾಗಿ ಸೋಮು ತನ್ನ ಕಷ್ಟವನ್ನೆಲ್ಲ ರವಿಯ ಬಳಿ ಹೇಳಿಕೊಡುತ್ತಾನೆ. ರವಿಗೂ ಸಿಟ್ಟು ಬರುತ್ತದೆ. ಚಿಂತಿಸ್ಬೇಡ ಸೋಮು, ನಾನು ನಿನ್ ಜೊತೆ ನಿಲ್ಲುತ್ತೇನೆ. ನಾವಿಬ್ಬರೂ ಸೇರಿ ದುಡ್ಡನ್ನು ಸಂಪಾದನೆ ಮಾಡುವ ದಾರಿ ಕಂಡುಕೊಳ್ಳೋಣ. ನಾವು ಯಾವ ರೀತಿ ದುಡ್ಡನ್ನು ಸಂಪಾದನೆ ಮಾಡಬೇಕೆಂದು ಇಂದಿನಿಂದಲೇ ಯೋಚಿಸೋಣ. ನೀನು ಚಿಂತಿಸ್ಬೇಡ, ನಾನು ನಿನ್ನ ಜೊತೆಗಿರುವೆ. ಹೀಗೆ ಹೇಳಿ ಸೋಮುವನ್ನು ಸಮಾಧಾನ ಪಡಿಸುತ್ತಾನೆ. ನಂತರ ಇಬ್ಬರೂ ಚಿಂತೆಗೆ ಬೀಳುತ್ತಾರೆ. ರವಿ, ಈ ಸಮಾಜದಲ್ಲಿ ನಾವು ಎಷ್ಟೇ ನಿಯತ್ತಾಗಿ ದುಡಿದ್ರೂ ಫಲ ಇಲ್ಲ. ಇಲ್ಲಿ ನಿಯತ್ತಿಗಿಂತ ಬೇಕಾಗಿರೋದು ದುಡ್ಡು ಮಾತ್ರ. ದುಡ್ಡಿದ್ದವನೇ ದೊಡ್ಡಪ್ಪ. ಇನ್ಮುಂದೆ ನಾವು ದುಡ್ಡು ಮಾಡೋದು ಹೇಗೆ ಮಾತ್ರ ಯೋಚಿಸ್ಬೇಕು. ಒಳ್ಳೆತನಕ್ಕೆ ಕಾಲ ಇದಲ್ಲ ರವಿ. ಮತ್ತೆ ನಾನು ನಿನಗೆ ಸಿಗ್ತೇನೆ. ಸರಿ ಸೋಮು, ಈಗ ನೀನ್ ಹೋಗು. ಮುಂದೆ ಏನ್ ಮಾಡ್ಬೇಕಂದು ಯೋಚಿಸೋಣ. ಇದೇ ರೀತಿ ಇಬ್ಬರು ಮಾತನಾಡಿಕೊಂಡು ಸೋಮು ತನ್ನ ಮನೆಗೆ ಹೋಗುತ್ತಾನೆ. ನಂತರ ಮರುದಿನ ಸೋಮು ಖುಷಿಯಿಂದ ರವಿಯನ್ನು ಕಾಣಲು ಬರುತ್ತಾನೆ. ರವಿ, ನನಗೊಂದು ಉಪಾಯ ಉಳಿದಿದೆ. ನಾವು ದುಡ್ಡು ಮಾಡೋದಕ್ಕೆ ಒಳ್ಳೆ ದಾರಿ ಕಂಡುಕೊಂಡಿದ್ದೇನೆ. ನಾವಿಬ್ಬರೂ ಸೇರಿ ಈ ಕೆಲಸ ಮಾಡೋಣ, ಏನಂತ್ಯಾ? ಏನ್ ಸೋಮು, ತುಂಬಾ ಖುಷಿಯಾಗಿದ್ದೀಯಾ? ಏನ್ ನಿನ್ನ ಐಡಿಯಾ? ರವಿ, ಇಲ್ಲಿ ಕೇಳು. ಯಾವ ಜನಗಳು ನನ್ನನ್ನು ಅವಮಾನಗೊಳಿಸಿದ್ರೂ ಆ ಜನಗಳ ಮಧ್ಯೆ ಇದ್ದುಕೊಂಡೇ ನಾವು ದುಡ್ಡು ಮಾಡೋಣ. ಈ ಜನಗಳ ಅಂಜಿಕೆಯೇ ನಮ್ಮ ಬಂಡವಾಳ. ಇಂದು ರಾತ್ರಿಯಿಂದಲೇ ಈ ಕೆಲಸವನ್ನು ಪ್ರಾರಂಭ ಮಾಡೋಣ. ನಾನು ಎಲ್ಲವನ್ನೂ ನಿನಗೆ ನಿಧಾನವಾಗಿ ಹೇಳುತ್ತೇನೆ. ಸರಿ ಸೋಮು, ನೀನ್ ಹೇಳಿದ ಹಾಗೆ ಮಾಡೋಣ. ರವಿ, ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ಈ ಮನೆಯವರನ್ನು ತುಂಬಾ ಗಮನ ಇಟ್ಟು ನೋಡು. ಇವರ ಹಂಚಿಕೆಯೇ ನಮಗೆ ಬಂಡವಾಳ. ನಾವು ಈಗ ಇಲ್ಲಿ ದೆವ್ವ ಇದೆ ಎಂದು ಪ್ರಚಾರ ಮಾಡೋಣ. ಅವರು ತುಂಬಾ ಭಯಪಡಬೇಕು. ಅವರು ಎಷ್ಟು ಭಯಪಡ್ತಾರೋ ಅಷ್ಟೇ ನಮಗೆ ಲಾಭ. ಅವರು ದೆವ್ವ ಇದೆ ಎಂದು ನಂಬಬೇಕಾದರೆ ನಾವು ದೆವ್ವವನ್ನು ಕ್ರಿಯೇಟ್ ಮಾಡೋಣ, ಏನಂತೀಯಾ? ರವಿ, ಇದು ಸಾಧ್ಯನಾ? ಖಂಡಿತವಾಗಿ. ನಾನ್ ಹೇಳೋದನ್ನ ಚೆನ್ನಾಗಿ ಕೇಳಿಸ್ಕೊ. ಮೊದಲು ನಾವು ರಾತ್ರಿ ವೇಳೆ ಬಂದು ಇವರನ್ನು ದೆವ್ವ ಮಾಡುವ ಸದ್ದನ್ ಮಾಡಿ ಭಯಪಡಿಸೋಣ. ನಂತರ ನಾವೇ ಮಾರುವ ವೇಷದಲ್ಲಿ ಬಂದು ದೆವ್ವವನ್ನು ಓಡಿಸ್ತೇವೆ ಎಂದು ಇವರಿಗೆ ನಂಬಿಸಿ ಇವರಿಂದ ಬೇಕಾದಷ್ಟು ದುಡ್ಡನ್ನು ಪಡೆಯೋಣ. ಈಗ ನಿನಗೆ ಅರ್ಥ ಆಯ್ತಲ್ಲ? ಓಹೋ, ಸರಿ ಸೋಮು, ಈಗ ನನಗೆ ಅರ್ಥ ಆಯ್ತು. ನಿನ್ನನ್ನು ಅವಮಾನಪಡಿಸಿದ ಜನಗಳಿಂದಲೇ ನೀನು ಸನ್ಮಾನ ಮಾಡಿಸ್ಕೋ. ಸರಿ, ಇದಕ್ಕೆ ಬೇಕಾದ ತಯಾರಿಗಳನ್ನು ಮಾಡ್ಕೊಳ್ಳೋಣ, ಬಾ.
ಮಧ್ಯರಾತ್ರಿ ಸುಮಾರು 2 ಗಂಟೆ ಹೊತ್ತಿಗೆ ಆ ಮನೆಯ ಬಳಿ ಸೋಮು ಮತ್ತು ರವಿ ಇಬ್ರು ಬರುತ್ತಾರೆ. ಅಲ್ಲಿಗೆ ಬಂದು ದೆವ್ವ ಕೂಗುವ ಹಾಗೆ ಸದ್ದನ್ನು ಮಾಡುತ್ತಾರೆ. ಅಯ್ಯೋ, ಏನ್ರಿ ಇದು? ಏನೋ ಸದ್ದು ಬರ್ತಾ ಇದೆ ರೀ. ನನಗೆ ತುಂಬಾ ಭಯ ಆಗ್ತಾ ಇದೆ. ಯಾವುದು ಇದು ಸದ್ದು? ಅಯ್ಯೋ, ಎದುರುಕೊಳ್ಬೇಡ ಇರಿ. ನನಗೇನ್ ಅರ್ಥ ಆಗ್ತಾ ಇಲ್ಲ. ಇಷ್ಟು ದಿನ ಇಲ್ದೇ ಇರೋ ಸದ್ದು ಇವತ್ತೇನ್ ಬರ್ತಾ ಇದೆ? ರೀ, ಇದು ದೆವ್ವ ಸದ್ದು ಅನ್ಸುತ್ತೆ. ನಮ್ಮನೆಗೆ ದೆವ್ವ ಬಂದ್ಬಿಟ್ಟಿದ್ದೀಯಾ? ನನಗೆ ತುಂಬಾ ಭಯ ಆಗ್ತಾ ಇದೆ ರೀ. ನೀನ್ ಎದುರುಕೊಂಡು ನನ್ನನ್ನು ಹೆದರಿಸ್ಬೇಡ, ಸುಮ್ಮಿರು. ಅದೇನು ಅಂತ ನೋಡೋಣ. ಹೀಗೆ ರಾತ್ರಿಯೆಲ್ಲ ರವಿ ಮತ್ತು ಸೋಮು ದೆವ್ವದ ಸದ್ದನ್ನು ಮಾಡಿ ಅಲ್ಲಿರುವ ಜನಗಳಿಗೆ ಅಲ್ಲಿ ದೆವ್ವ ಇದೆ ಎಂದು ನಂಬಿಸಿ ಹೊರಟು ಹೋಗುತ್ತಾರೆ. ಏನಿದು ಈ ರೀತಿ ಆಯ್ತಲ್ಲ? ಇಷ್ಟು ದಿನ ಇಲ್ದೇ ಇರೋ ದೆವ್ವದ ಕಾಟ ಈಗ ಶುರುವಾಗಿದೆ. ಹೇಗಾದ್ರೂ ಮಾಡಿ ದೆವ್ವನ ಎಲ್ಲಿಂದ ಓಡಿಸ್ಲೇಬೇಕು. ಇಲ್ಲ ಅಂದ್ರೆ ಅದು ನಮ್ಗೇನಾದ್ರೂ ಮಾಡಿದ್ರೆ. ಹೌದು ಅಜಯ್, ಬೇಗ ಇಲ್ಲಿಂದ ದೆವ್ವನ ಓಡ್ಸಿ. ನನಗಂತೂ ತುಂಬಾ ಹೆದರಿಕೆ ಆಗ್ತಾ ಇದೆ. ನಿಮ್ಗೆ ಈ ಸ್ವಾಮೀಜಿಗಳು ಯಾರಾದ್ರೂ ಗೊತ್ತಾ? ಇಲ್ಲ, ನನಗೆ ಯಾರು ಗೊತ್ತಿಲ್ಲ. ಬಾ, ನಮ್ಮ ಅಕ್ಕಪಕ್ಕ ಯಾರಿಗಾದ್ರೂ ಗೊತ್ತೇನೋ ವಿಚಾರಿಸೋಣ. ಅರೆ ನೋಡ್ಲಿ, ಯಾರೋ ಸ್ವಾಮೀಜಿದು ಫೋಟೋ ಇದೆ. ಪಕ್ಕದಲ್ಲೇ ಏನೋ ಬರ್ದಿದ್ದಾರೆ. ಬಾ, ಏನು ಅಂತ ಹೋಗ್ ನೋಡೋಣ. ರವಿ, ನಾನ್ ಬೆಳಗ್ಗೆನೆ ಅಲ್ಲಿ ಪೋಸ್ಟರ್ ಅನ್ನು ಅಂಟಿಸಿ ಬಂದಿದ್ದೀನಿ. ಮಾರುವೇಷ ಧರಿಸಿರುವ ಫೋಟೋಗಳನ್ನು ಕೂಡ ಅಂಟಿಸಿದ್ದೇನೆ. ಈಗ ನೋಡು, ನಮ್ಗ ಆ ಪೋಸ್ಟರ್ ಅನ್ನು ನೋಡಿ ಅಲ್ಲಿನ ಜನ ಫೋನ್ ಮಾಡ್ತಾರೆ. ಓ, ಈ ಸ್ವಾಮಿಗಳು ದೆವ್ವನ ಓಡಿಸ್ತಾರಂತೆ. ಒಳ್ಳೆದಾಯ್ತು, ನಾನ್ ಈಗ್ಲೇ ಅವ್ರಿಗೆ ಫೋನ್ ಮಾಡ್ತೀನಿ. ಹಲೋ, ಯಾರ್ ಮಾತಾಡ್ತಾ ಇದ್ದೀರಾ ಸರ್? ನೀವು ದೆವ್ವ ಬಿಡಿಸ್ತೀರಾ ಅಲ್ವಾ? ಹೌದು, ನೀವ್ಯಾರು ಅಂತ ಹೇಳಿ. ಸರ್, ನಮ್ಮನೆಯಲ್ಲಿ ರಾತ್ರಿಯಿಂದ ದೆವ್ವದ ಸದ್ದು ಜಾಸ್ತಿ ಆಗಿದೆ. ದಯವಿಟ್ಟು ನಮ್ಮನೆ ಹತ್ರ ಸ್ವಲ್ಪ ಬನ್ನಿ, ಇಲ್ಲಿ ಏನಾಗ್ತಿದೆ ಅಂತ ನೋಡಿ. ಸರ್ ಸರಿ, ನಿಮ್ಮನೆಯ ಅಡ್ರೆಸ್ ಅನ್ನ ನನಗೆ ಕಳಿಸಿ, ನಾವೀಗ್ಲೇ ಬರ್ತೇವೆ. ರವಿ, ನಾನ್ ಹೇಳ್ದೆ ಅಲ್ವಾ, ಬಾ ಹೋಗೋಣ ಈಗ. ಹೇಳಿ, ಏನಾಗ್ತಿದೆ ಇಲ್ಲಿ? ಸ್ವಾಮಿಗಳೇ, ರಾತ್ರಿಯೆಲ್ಲ ನಮ್ಮನೆಯಲ್ಲಿ ದೆವ್ವದ್ದೇ ಸದ್ದು. ನಮ್ಗೆಲ್ಲ ತುಂಬಾ ಭಯವಾಗಿದೆ. ನಮ್ಗೆ ತುಂಬಾ ತೊಂದರೆ ಕೊಡ್ತಾ ಇದೆ. ದಯವಿಟ್ಟು ಹೇಗಾದ್ರೂ ಮಾಡಿ ದೆವ್ವನ ಇಲ್ಲಿಂದ ಓಡಿಸಿ ಪುಣ್ಯ ಕಟ್ಕೊಳ್ಳಿ. ನೀವ್ ದೆವ್ವನ ರಿಯಲ್ ಆಗಿ ನೋಡಿದ್ದೀರಾ? ಹೌದು ಸ್ವಾಮಿಗಳೇ, ಅದು ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಓಡಿ ಹೋಗ್ತಾ ಇದೆ. ತುಂಬಾ ಸೌಂಡ್ ಮಾಡ್ತಾ ಇದೆ. ನಮ್ಗ್ ರಾತ್ರಿಯೆಲ್ಲ ನಿದ್ದೆನೇ ಇಲ್ಲ. ನಮ್ಗ್ ತುಂಬಾ ಭಯ ಆಗಿದೆ ಸ್ವಾಮಿಗಳೇ. ಓಹೋ, ಹಾಗಾದ್ರೆ ನೀವು ದೆವ್ವನ ನೋಡಿದ್ದೀರಾ? ಸರಿ, ಹಾಗಾದ್ರೆ 1 ನಿಮಿಷ ಇರಿ. ಆ ದೆವ್ವದ ಪವರ್ ಹೇಗಿದೆ ಅಂತ ನಾನ್ ತಿಳ್ಕೊಡ್ತೇನೆ. ಓಹೋ, ಹಾಗಾದ್ರೆ ಸರಿ. ಇಲ್ಲಿ ದೆವ್ವದ ಆರ್ಭಟ ಜಾಸ್ತಿನೇ ಇದೆ. ನೋಡಿ, ಇಲ್ಲಿರೋ ದೆವ್ವ ತುಂಬಾ ಶಕ್ತಿಶಾಲಿಯಾಗಿದೆ. ಅದನ್ನು ಓಡಿಸ್ಬೇಕು ಅಂದ್ರೆ ತುಂಬಾ ಖರ್ಚಾಗತ್ತೆ. ಇದಕ್ಕೆ ನೀವು ಒಪ್ಪೋದಾದ್ರೆ ನಾನ್ ಕೊಡಿಸ್ತೀನಿ. ಸ್ವಾಮಿಗಳೇ, ಖರ್ಚು ಎಷ್ಟಾದ್ರೂ ಪರವಾಗಿಲ್ಲ. ಇಲ್ಲಿಂದ ದೆವ್ವ ಹೋದ್ರೆ ಸಾಕು. ನಮಗೂ ಇದೇ ತಾನೇ ಬೇಕಾಗಿರೋದು. ಬಹಳ ಸರಿಯಾಗಾದ್ರೆ ನಾನ್ ದೆವ್ವ ಓಡಿಸ್ತೀನಿ. ನೀವೆಲ್ಲ ಸ್ವಲ್ಪ ಹೊರಗಡೆ ಇರಿ. ಶಿಷ್ಯ, ನೀನ್ ನನ್ ಜೊತೆಯಲ್ಲಿ ಇಲ್ಲೇ ಇರು. ನೋಡಿದ್ರವಿ, ನಾನ್ ಹೇಳಿಲ್ವಾ? ಸರಿ, ಈಗ ನಾವು ಸ್ವಲ್ಪ ಹೊತ್ತು ಇಲ್ಲೇ ಏನಾದ್ರೂ ನಾಟಕ ಆಡಿ ಆಮೇಲೆ ಹೊರಗಡೆ ಹೋಗೋಣ. ಅಲ್ಲಿ ಹೋಗಿ ದೆವ್ವವನ್ನು ನಾವು ಹಿಡಿದುಬಿಟ್ಟೆವು ಎಂದು ನಾಟಕ ಮಾಡೋಣ. ಅವರನ್ನು ನಂಬಿಸಿ ದುಡ್ಡು ಪಡೆದು ಇಲ್ಲಿಂದ ಹೋಗೋಣ. ಇದೇ ರೀತಿ ರವಿ ಮತ್ತು ಸೋಮು ಜನಗಳಲ್ಲಿರುವ ಭಯವನ್ನು ಅವರ ಬಂಡವಾಳವನ್ನಾಗಿ ಮಾಡಿಕೊಳ್ಳುತ್ತಿರ್ತಾರೆ. ಎಲ್ಲವೂ ಸರಿಯಾಗಿ ನಡೆಯುತ್ತದೆ. ಹೀಗೆ ಇರಬೇಕಾದ್ರೆ ಒಂದು ದಿನ ಸೋಮುವಿಗೆ ಒಂದು ಕರೆ ಬರುತ್ತದೆ. ಆ ಕಡೆಯಿಂದ ಒಬ್ಬ ಹುಡುಗಿ ಸೋಮುವಿಗೆ ಕರೆ ಮಾಡುತ್ತಾಳೆ. ಸರ್, ನನ್ನೆಸರು ರಾಧಾ.
ನೀವು ದೆವ್ವಗಳನ್ನು ಓಡಿಸ್ತೀರಾ ಎಂದು ಕೇಳಿದೆ. ದಯಮಾಡಿ ನಿಮ್ಮನ್ನು ಒಂದು ಸಲ ನಾನು ಭೇಟಿ ಮಾಡಬೇಕು. ನೀವು ನನಗೆ ಎಲ್ಲಿ ಸಿಗುತ್ತೀರಾ ಎಂದು ತಿಳಿಸಿ, ನಾನು ಅಲ್ಲಿಗೆ ಬಂದು ನಿಮ್ಮ ಬಳಿ ಮಾತನಾಡುವೆ. ದಯಮಾಡಿ ನನಗೆ ಸಹಾಯ ಮಾಡಿ. ತುಂಬ ದಿನದಿಂದ ನಾನು ನೊಂದಿರುವೆ ಸಾರ್. ಹೀಗೆ ರಾಧಾ ಸೋಮುವಿಗೆ ಕರೆ ಮಾಡುತ್ತಾಳೆ. ರಾಧಾ ಅವರೇ, ನಿಮ್ಗೆ ದೆವ್ವದ ಕಾಟ ಇದೆಯೇ? ಚಿಂತಿಸ್ಬೇಡಿ, ನಾನು ದೆವ್ವವನ್ನು ಓಡಿಸ್ತೇನೆ. ಖಂಡಿತವಾಗಿಯೂ ನಾನು ನಿಮ್ಮನ್ನು ಭೇಟಿ ಮಾಡುವೆ. ಸೋಮು, ಬಂತಲ್ಲ ಹೊಸ ಕೆಲ್ಸ, ನಡಿ ಬೇಗ ಹೊರಡೋಣ. ಚೇಂಜ್ ಮಾಡ್ಕೋ ನಿನ್ ಗೆಟಪ್. ಓಕೆನಾ ರವಿ, ಹೇಗಿದೆ ನನ್ ಗೆಟಪ್? ಇನ್ನೊಂದು ಬಕರ ನಮ್ ಹಳ್ಳಕ್ ಬಿತ್ತು. ಬಾ ಹೋಗ್ ನೋಡೋಣ. ಸೋಮು ರಾಧಾಳನ್ನ ಭೇಟಿ ಮಾಡಿದ ಕ್ಷಣ ಅಲ್ಲಿ ದಂಗಾಗಿ ನಿಲ್ತಾನೆ. ಕಾರಣ ರಾಧಾಳ ಹಿಂದೆ ನಿಜವಾಗಿಯೂ ಒಂದು ದೆವ್ವ ನಿಂತಿರ್ತದೆ. ಅದನ್ನು ಕಂಡ ಸೋಮುವಿಗೆ ಕಾಲುಗಳು ನಡುಗುತ್ತವೆ. ಅವನಿಗೇನು ಮಾತನಾಡಬೇಕೆಂದು ತೋಚುವುದಿಲ್ಲ. ಅಲ್ಲಿಯೇ ಶಾಕ್ ಆಗಿ ನಿಂತುಕೊಳ್ಳುತ್ತಾನೆ. ಮೊದಲ ಬಾರಿ ದೆವ್ವ ಕಂಡನಲ್ವೇ? ಅಂದಾಗೆ ಈ ರಾಧಾ ಯಾರು? ಈ ರಾಧಾಳ ಹಿಂದೆ ನಿಂತಿರುವ ದೆವ್ವ ಯಾವುದು? ರಾಧಾ ಸೋಮುವನ್ನು ಏತಕ್ಕಾಗಿ ಕರೆದಳು? ದೆವ್ವಕ್ಕೂ ರಾಧಾಳಿಗೂ ಇರುವ ಸಂಬಂಧವೇನು? ಈ ಎಲ್ಲವನ್ನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸುತ್ತೇನೆ. ಮುಂದೆ ಬರುವ ಕಥೆ ತುಂಬ ಅದ್ಭುತವಾಗಿರ್ತದೆ. ದಯಮಾಡಿ ಎಲ್ಲರೂ ಆ ವಿಡಿಯೋವನ್ನು ಕಾದು ನೋಡಿ. ಮುಂದಿನ ಭಾಗದಲ್ಲಿ ಸಿಗುವವರೆಗೂ ವಂದನೆಗಳು. ಎಲ್ಲರಿಗೂ ಒಳ್ಳೆಯದಾಗಲಿ.